ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ VTU ಕರೆದಿರುವಂತಹ ಪೋಸ್ಟ್ ಬಗ್ಗೆ ಬಂದಿದ್ದೀನಿ ಸ್ನೇಹಿತರೆ. VTU ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕರೆದಿರುವಂತಹ ಪೋಸ್ಟ್ ಇದು ಸ್ನೇಹಿತರೆ. ಸೊ ಇದು ಟೀಚಿಂಗ್ ಪೋಸ್ಟ್ ಆಗಿರುತ್ತೆ. 71 ಲ್ಯಾಬ್ ಇನ್ಸ್ಟ್ರಕ್ಟರ್ ಪೋಸ್ಟ್, ಪ್ರೋಗ್ರಾಮರ್ ಪೋಸ್ಟ್ ಅಂಡ್ ಅದರ್ ಪೋಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ VTU ದಲ್ಲಿ ಲೈಬ್ರರಿಯನ್ನು, ಲ್ಯಾಬ್ ಇನ್ಸ್ಟ್ರಕ್ಟರ್, ಈ ರೀತಿ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ, ಟೆಂಪ್ರವರಿ ಪೊಸಿಷನ್ಸ್ ಮೇಲೆ. ಓಕೆನಾ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದು 11 ಆಗಸ್ಟ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. BCA, BSc, BE, BTech, ಡಿಪ್ಲೊಮೊ, MBA, MCA ಅಂಡ್ PG ಈ ಒಂದಿಷ್ಟು ಡಿಗ್ರಿಗಳನ್ನ ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಗೆ ಅಪ್ಲೈ ಮಾಡೋದು, ಏನೇನ್ ಡಾಕ್ಯುಮೆಂಟೇಶನ್ಸ್ ಬೇಕು, ಯಾರ್ಯಾರು ಅಪ್ಲೈ ಮಾಡಬಹುದು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಾಟ್ಸ್ಆಪ್ ಗ್ರೂಪ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಕದಾಕ್ ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗಿರುತ್ತೆ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನೋಡೋದಾದ್ರೆ 11ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. 11 ಆಗಸ್ಟ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ನಂಬರ್ ಆಫ್ ವೇಕೆನ್ಸೀಸ್ ಬಂದು 66 ವೇಕೆನ್ಸಿ ಇದಾವೆ. ಟೆಂಪ್ರವರಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಪೋಸ್ಟ್ ಗೆ ಮತ್ತೆ ಟೆಂಪ್ರವರಿ ಲೈಬ್ರರಿಯನ್ ಪೋಸ್ಟ್ ಗೆ 2 ಪೋಸ್ಟ್ ಇದಾವೆ. ಪ್ರೋಗ್ರಾಮರ್ ಪೋಸ್ಟ್ ಗೆ 3 ಪೋಸ್ಟ್ ಇದೆ ಸ್ನೇಹಿತರೆ. ಟೋಟಲ್ 71 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಏನಪ್ಪ ಓದ್ಕೊಂಡಿರ್ಬೇಕು ಅಂತ ಹೇಳೋದಾದ್ರೆ, ಲ್ಯಾಬ್ ಇನ್ಸ್ಟ್ರಕ್ಟರ್ ಡಿಪ್ಲೊಮೊ, BSc, BCA, BE, BTech ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಪ್ರೋಗ್ರಾಮರ್ ಬಂದು BE, BTech, MCA, MSc ಮಾಡ್ಕೊಂಡಿರ್ಬೇಕಾಗಿರುತ್ತೆ, ಕಂಪ್ಯೂಟರ್ ಸೈನ್ಸ್ ಆರ್ IT ಡಿಸಿಪ್ಲಿನ್ ಅಲ್ಲಿ. ಓಕೆನಾ. ಸೊ ಇದು ಇಷ್ಟರಲ್ಲಿ ಯಾವ್ದಾದ್ರು ಮಾಡ್ಕೊಂಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಲೈಬ್ರರಿಯನ್ ಪೋಸ್ಟ್ ಬಂದ್ಬಿಟ್ಟು ಪೋಸ್ಟ್ ಗ್ರಾಜುಯೇಷನ್ ಇನ್ ಡಿಗ್ರಿ ವಿತ್ ಲೈಬ್ರರಿ ಸೈನ್ಸ್. ಓಕೆನಾ. ಸೊ ಲೈಬ್ರರಿ ಸೈನ್ಸ್ ಅಂತ ಹೇಳ್ಬಿಟ್ಟು ಏನಿದೆ ಡಿಗ್ರಿ, ಆ ಒಂದು ಡಿಗ್ರಿನ ನೀವು ಮಾಡ್ಕೊಂಡಿರ್ಬೇಕಾಗಿರುತ್ತೆ ಲೈಬ್ರರಿಯನ್ ಪೋಸ್ಟ್ ಗೆ. ಓಕೆನಾ. ಸೊ ಇನ್ನು ನಿಮ್ಗೆ ಸ್ಯಾಲರಿ ಹೇಗಿರುತ್ತೆ ಅಂತ ಹೇಳೋದಾದ್ರೆ, VTU ನಾಮ್ಸ್ ಪ್ರಕಾರನೇ ಸ್ಯಾಲರಿ ಇರುತ್ತೆ. ಟೆಂಪ್ರವರಿ ಬೇಸಿಸ್ಗೆ ಎಷ್ಟು ಸ್ಯಾಲರಿ ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ ಸ್ನೇಹಿತರೆ. ಓಕೆನಾ. ಸೊ ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದ್ರೆ, ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಇದನ್ನ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹೇಗೆ ಅಪ್ಲೈ ಮಾಡೋದು ಏನು ಅಂತ ಹೇಳೋದಾದ್ರೆ, ಇದಕ್ಕೆ ಫಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋಣ. ಫಸ್ಟ್ ಶಾರ್ಟ್ ಲಿಸ್ಟ್ ಆಗ್ತಿರೋ ಸ್ನೇಹಿತರೆ ಕ್ವಾಲಿಫಿಕೇಶನ್ ಮುಖಾಂತರ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇಷ್ಟೇ ಸ್ನೇಹಿತರೆ. ಓಕೆನಾ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ, ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳಿದ್ರೆ, ಎಜುಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇದ್ರೆ ಅದು ಬೇಕಾಗಿರುತ್ತೆ, ಏಜ್ ಪ್ರೂಫ್ ಬೇಕಾಗಿರುತ್ತೆ, ಅದಾದ ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ನೀವು ಕಾಪಿ ತಗೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡ್ಬಿಟ್ಟು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ನ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ 11/8/2025 ಲಾಸ್ಟ್ ಡೇಟ್ ಆಗಿರೋದ್ರಿಂದ ನೀವು ಕಳಿಸ್ಬೇಕಾಗಿರುತ್ತೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್. ಓಕೆನಾ. ಸೊ ಇನ್ನು ನೋಡೋದಾದ್ರೆ, ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಅಥವಾ ಅಪ್ಲಿಕೇಶನ್ ಫಾರ್ಮ್ ನ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಈ ಒಂದು ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನಾವು ಅಪ್ಲಿಕೇಶನ್ ಫಾರ್ಮ್ ನ ಓಪನ್ ಮಾಡಬಹುದಾಗಿರುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಿಮ್ಮ ಏನ್ ಅಪ್ಲಿಕೇಶನ್ ಬರಿತಾ ಇದೀರಾ, ಯಾವ ಡಿಪಾರ್ಟ್ಮೆಂಟ್ ಗೆ ಅಂತ ಬಿಟ್ಟು ಬರಿಬೇಕಾಗಿರುತ್ತೆ. ಅಪ್ಲೈಡ್ ಫಾರ್ PG ಸೆಂಟರ್ ಬರಿಬೇಕಾಗಿರುತ್ತೆ, ನಿಮ್ಮ ನೇಮು, ಫಾದರ್ ನೇಮ್, ಮದರ್ ನೇಮ್, ಮತ್ತೆ ಪರ್ಮನೆಂಟ್ ಅಡ್ರೆಸ್ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಕಮ್ಯುನಿಕೇಶನ್ ಅಡ್ರೆಸ್ ಪಿನ್ ಕೋಡ್ ಮುಖಾಂತರ ಬರಿಬೇಕಾಗಿರುತ್ತೆ. ಇನ್ನು ಮೊಬೈಲ್ ನಂಬರ್, ಇಮೇಲ್ ID ಬರಿಬೇಕಾಗಿರುತ್ತೆ. ಯಾವ ಕ್ಯಾಟಗರಿಯಲ್ಲಿ ಇದ್ದೀರಾ ಅದನ್ನು ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಡೇಟ್ ಆಫ್ ಬರ್ತ್ ಬರೀಬೇಕಾಗಿರುತ್ತೆ, ಡೇಟ್, ಮಂತ್, ಇಯರ್, ಮತ್ತೆ ಪ್ಲೇಸ್ ಆಫ್ ಬರ್ತ್, ಫಿಮೇಲ್ ಮೇಲ್, ಮತ್ತೆ ಮ್ಯಾರಿಡ್ ಅನ್ಮ್ಯಾರಿಡ್, ಮತ್ತೆ ನ್ಯಾಷನಾಲಿಟಿ, ಮದರ್ ಟಂಗು, ನಾಲೆಜ್ ಆಫ್ ಕನ್ನಡ ಗೊತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಬರೀಬೇಕಾಗಿರುತ್ತೆ. ಸೊ ಅದಾದ ನಂತರ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಬರೀಬೇಕಾಗಿರುತ್ತೆ. ನಿಮ್ಮ ಫುಲ್ ಎಜುಕೇಶನ್ ಏನೇನ್ ಮಾಡಿದೀರಾ ಅದನ್ನು ಕೂಡ ಫುಲ್ ಬರಿಬೇಕು. ಮತ್ತು ನೀವು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಎಷ್ಟು ದಿನಗಳ ಗಟ್ಲೆ ನೀವು, ಎಷ್ಟು ವರ್ಷಗಟ್ಲೆ ನೀವು ಈ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ರಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇದಿಷ್ಟು ಆಗಿ ನೀವು ಲಿಸ್ಟ್ ಆಫ್ ಎನ್ಕ್ಲೋಸರ್ಸ್ ಅಲ್ಲಿ ಕೂಡ ಬರೀಬೇಕಾಗಿರುತ್ತೆ. ಫುಲ್ ಲಿಸ್ಟ್ ನ ನೀವು ಕಂಪ್ಲೀಟ್ ಯಾವ್ದಾದನ್ನ ಅಟ್ಯಾಚ್ ಮಾಡಿದೀರಾ ಅನ್ನೋದನ್ನ ಇಲ್ಲಿ ಬರೀಬೇಕಾಗಿರುತ್ತೆ. ಸೊ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC, ಡಿಗ್ರಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಅದಾದ ನಂತರ
ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಫೋಟೋ ಈ ರೀತಿ ಫುಲ್ ಡೀಟೇಲ್ ನ ಬರೆದುಬಿಟ್ಟು ಸಿಗ್ನೇಚರ್ ಹಾಕಿ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಇಲ್ಲಿ ಒಂದು ಫೋಟೋ ಕೂಡ ಅಂಟಿಸ್ಬಿಟ್ಟು ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ನೀವು ಯಾವ್ಯಾವ ಡಿಪಾರ್ಟ್ಮೆಂಟ್ ಗೆ ಅಥವಾ ಯಾವ PG ಸೆಂಟರ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗೋದಕ್ಕೆ ಫಸ್ಟ್ ನೀವು ನೋಟಿಫಿಕೇಶನ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಇದನ್ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಯಾವ ಡಿಪಾರ್ಟ್ಮೆಂಟ್ ಗೆ ನೀವು ಹೋಗ್ಬೇಕು ಅಂತ ಇದ್ದೀರಾ, ಸೊ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ಸ್ ಯಾವ ಒಂದು ಸೆಂಟರ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ರೀತಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಯಾವ್ಯಾವ ಸೆಂಟರ್ ಗೆ ಎಷ್ಟೆಷ್ಟು ಪೋಸ್ಟ್ ಇದಾವೆ, ಯಾರ್ಯಾರಿಗೆ ಎಷ್ಟೆಷ್ಟಿದೆ ಎಲ್ಲದೂ ಕೂಡ ಕೊಟ್ಟಿದ್ದಾರೆ. ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಕಂಪ್ಲೀಟ್ ಡೀಟೇಲ್ಸ್, ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಪೋಸ್ಟ್ ಮುಖಾಂತರ ಹೋಗೋದ್ರಿಂದ ನೀವು ಸ್ವಲ್ಪ ಬೇಗನೆ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ನಿಮಗೆ ಉಪಯೋಗಕಾರಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಹಳೆ ಜಾಬ್ ಪೋಸ್ಟ್ ಗಳು ಕೂಡ ಅಪ್ಲಿಕೇಶನ್ ಇನ್ನು ಓಪನ್ ಇದೆ ಸ್ನೇಹಿತರೆ. ಸೊ ಅದನ್ನು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. BAML ಜೂನಿಯರ್ ಎಕ್ಸಿಕ್ಯೂಟಿವ್, ಮತ್ತೆ OICL ಅಸಿಸ್ಟೆಂಟ್, ಮತ್ತೆ BSF ಸ್ಪೋರ್ಟ್ಸ್ ಕೋಟಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆ IB ಸೆಕ್ಯೂರಿಟಿ ಅಸಿಸ್ಟೆಂಟ್, ಮತ್ತೆ SBI ಕ್ಲರ್ಕ್ ಈ ರೀತಿ ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ PUC 10th ಜಾಬ್ಸ್, ಡಿಗ್ರಿ ಜಾಬ್ಸ್, ITI ಜಾಬ್ಸ್ ಈ ರೀತಿ ಕೂಡ ನೀವು ಸರ್ಚ್ ಮಾಡಬಹುದಾಗಿರುತ್ತೆ. SSLC ಮೇಲೆ ಬೇಕು ಅಂದ್ರೆ, ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಬೇಕು ಅಂದ್ರೆ, ಡಿಫೆನ್ಸ್ ಗೆ, ರೈಲ್ವೆ ಜಾಬ್ಸ್, ಬ್ಯಾಂಕ್ ಜಾಬ್ಸ್, ಮತ್ತೆ ನೀವು ಏನಾದ್ರು ಟೀಚಿಂಗ್ ಅಲ್ಲಿ ಇರುವಂತಹ ಅಭ್ಯರ್ಥಿಗಳು ಆದ್ರೆ ಅವರು ಕೂಡ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಏನಾದ್ರು ಈ ಒಂದು ವಿಡಿಯೋದಲ್ಲಿ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಧನ್ಯವಾದಗಳು.